ನಮಸ್ಕಾರ ಯೂಟ್ಯೂಬ್ ಚಾನಲ್ಗೆ ನಾನು ನಿಮ್ಮ ಮನೆಯ ಮಗಳು ಆಶಾ ಕಾರ್ಯಕರ್ತಿ ಗೌರಿ ಹೊಸಮನಿ ಮಾಡುವ ನಮಸ್ಕಾರಗಳು. ಈಗ ಒಂದು ಸರ್ವೆ ಇತ್ತು ಸರ್ವೆ ಮುಗಿಸ್ಕೊಂಡು ಬಂದಿದ್ವಿ. ಯಶಸ್ವಿ ಲಾರ್ವಾ ಸರ್ವೆ. ಈ 2 ಸರ್ವೆನ ಮುಗಿಸ್ಕೊಂಡು ಬಂದು ಕುಂದಿರೋದಕ್ಕೆ ಒಂದು ಮನೆಗೆ ಬಂದರು. ಹೆರಿಗೆ ನೋವು ಅಂತೇಳಿ, ಇನ್ನೂ ಫೇನ್ ಇಲ್ಲ, ಬಟ್ ಸ್ವಲ್ಪ ಹೊಟ್ಟೆ ನೋವು ಅಂತ ಹೇಳಿದ್ದಾರೆ. ಹಾಗಾಗಿ ಆಕೆ ಹೈ ರಿಸ್ಕ್ ಗರ್ಭಿಣಿ, ಗಂಡಾಂತರ ಗರ್ಭಿಣಿ ಇದ್ದಾಳೆ. ಆಕೆನೀಗ ನಾನು ತಾಲೂಕು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿದ್ದೀನಿ. ತಾಲೂಕಲ್ಲಿಂದ ಮತ್ತು ಅಲ್ಲಿ ಏನು ಮೇಡಮ್ ಅವ್ರಿಗೆ ತೋರಿಸ್ತಿದ್ದೀನಿ, ಚೆಕಪ್ ಮಾಡ್ತಿದ್ದಾರೆ. ಅಕಸ್ಮಾತ್ ಇಲ್ಲ ಆಗುತ್ತೋ ಬಿಡ್ತೋ ಗೊತ್ತಿಲ್ಲ. ಆಮೇಲೆ ಜಿಲ್ಲಾ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾಗತ್ತಾ. ಹಾಗಾಗಿ ನಾನು ಇವಾಗ ಆಕೆನ ಮನೆಗೆ ಹೋಗಿ ತಾಲೂಕು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆಲ್ರೆಡಿ ಅವರಿಗೆ ನಾನು ಹೆರಿಗೆ ಸಿದ್ಧತೆ ಬಗ್ಗೆ ಎಲ್ಲದರ ಬಗ್ಗೆ ನಾನು ಮಾಹಿತಿ ನೀಡಿ ಬಂದಿದ್ದೀನಿ. ಈಗ ಏನಿಲ್ಲ, ಹೋಗೋದು ಅವ್ರನ್ನ ಸೀದಾ ಕರ್ಕೊಂಡು 108ಗೆ ಕಾಲ್ ಮಾಡ್ತಾಯಿದ್ವಿ, ಬರುತ್ತೆ. ತಾಲೂಕು ಮತ್ತು ತಾಲೂಕು ಕರ್ಕೊಂಡೋಗಿ ಅಲ್ಲಿಂದ ರೆಫರ್ ಆದರೆ ಜಿಲ್ಲಾ ಕರ್ಕೊಂಡು ಹೋಗ್ತೀನಿ. ಬಾಯ್. ಕರ್ಕೊಂಡ್ಬಂದೀನಿ ಅಂತ ಹೇಳಿದ್ದೆ, ಅದು ಡೆಲಿವರಿ ಆಯಿತು. ನೈಟ್ ಹೋಗೋಕ್ಕಾಗಲಿಲ್ಲ, ಇಲ್ಲೇ ರಿಮ್ಸಲ್ಲಿ ಉಳ್ಕೊಂಡಿದ್ವಿ. ನಾರ್ಮಲ್ ಡೆಲಿವರಿ ಆಗಿದೆ. ತಾಯಿ ಮಗು ಇಬ್ಬರು ಆರೋಗ್ಯವಾಗಿದ್ದಾರೆ. ಆದರೆ ನಮ್ಗೆ ನಿದ್ದೆ ಬರ್ತಾ ಇಲ್ಲ, ಸುಮ್ಮನೆ ಹಂಗೆ ಕುಂತ್ಬಿಟ್ಟಿದ್ದೀವಿ. ರಿಮ್ಸ್ ಹಾಸ್ಪಿಟ್ಲಲ್ಲಿ ಇದ್ದೀವಿ ನೋಡ್ರಿ. ಓಕೆ ಬಾಯ್. ಬೆಳಗ್ಗೆ ಕರ್ಕೊಂಬಂದಿರೋದು ಡೆಲಿವರಿ ಆಯಿತು. ನಮಗೆ ನಿದ್ದೆ ಬರ್ತಾ ಇಲ್ಲ, ಸುಮ್ಮನೆ ಕುಂತ್ಬಿಟ್ಟಿದ್ದೀವಿ. ತುಂಬ ಚಳಿ, ಏನು ತೊಗೊಂಡು ಬರಲಿಲ್ಲ, ಹಂಗೆ ಬಂದ್ಬಿಟ್ಟಿದ್ದೀವಿ. ಚೆಕ್ ಮಾಡಿಸ್ಕೊಂಡು ಹೋಗೋಣ ಅಥವಾ ಅಂತೇಳಿ ಡೆಲಿವರಿ ಆಯಿತು. ಆರಾಮಾಗಿದ್ದಾರೆ ತಾಯಿ ಮಗು. ಈಗ ಟೈಮು 3 ಗಂಟೆ ಆಗಿದೆ. 6 ಗಂಟೆ ಬಸ್ ಇದೆ. ರಿಮ್ಸ್ ಹಾಸ್ಪಿಟ್ಲಲ್ಲಿ ಕುಂತಿದ್ವಿ, ಸುಮ್ಮನೆ ಕುಂತ್ಬಿಟ್ಟಿದ್ವಿ. ನಾನು ನನ್ನ ಫ್ರೆಂಡು, ಅವ್ರದ್ದು ಡೆಲಿವರಿ ಆಯಿತು. ಇಬ್ಬರ ಜೊತೆಗೆ ಕುಂತಿದ್ದೀವಿ. ಈಗ 5 ಇಲ್ಲ 6 ಗಂಟೆಗೆ ರಿಮ್ಸ್ ಹಾಸ್ಪಿಟ್ಲಿಂದ ಹೋಗ್ತೀವಿ. ಫಸ್ಟ್ ಅದು ಹೋಗಿ 6 ಗಂಟೆ 6:15 ಬಸ್ಸಿಗೆ ಆ ಕಡೆ ನಮ್ಮ ಗ್ರಾಮಕ್ಕೆ ಹೋಗಿಬಿಡ್ತಿದ್ವಿ. ನಿದ್ದೆ ಇಲ್ಲ, ಕಣ್ಣು ಉರಿತಾ ಇದೆ. ಏನು ಮಾಡೋಕ್ಕಾಗಲ್ಲ, ನಮ್ಮ ಡ್ಯೂಟಿ ನಾವು ಮಾಡಲೇಬೇಕಲ್ಲ. ಮಾಡ್ತಾಯಿದ್ದೀವಿ, ಸಾಕು.